ಈ ವಿಡಿಯೋ ಬಂದು ಗರ್ಭಿಣಿಯರಿಗೆ. ಗರ್ಭಿಣಿಯರು ಯಾವ ರೀತಿ ಯಾವ ಪೊಸಿಷನಲ್ಲಿ ಮಲ್ಕೋಬೇಕು, ಯಾವ ಪೊಸಿಷನಲ್ಲಿ ಮಲ್ಕೊಂಡ್ರೆ ಮಗುವಿಗೆ ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಮತ್ತು ಹಾರ್ಮೋನ್ ಡೆವಲಪ್ಮೆಂಟ್ಸು, ಬ್ರೈನ್ ಡೆವಲಪ್ಮೆಂಟ್ಸ್ ಎಲ್ಲ ಫಾಸ್ಟಾಗಿ ಆಗುತ್ತೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಗರ್ಭಿಣಿಯರು ಲೆಫ್ಟ್ ಸೈಡ್ ಮಲ್ಕೋಬೇಕಾ, ಇಲ್ಲ ರೈಟ್ ಸೈಡ್ ಮಲ್ಕೋಬೇಕಾ, ಇಲ್ಲ ಸ್ಟ್ರೈಟಾಗಿ ಮಲ್ಕೋಬೋದಾ ಅಂತ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲೇ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಒಂದೇ ಸ್ಲೀಪಿಂಗ್ ಪೊಸಿಷನ್ ಇರುವುದಿಲ್ಲ. ಯಾಕಂದರೆ ಒಬ್ಬೊಬ್ಬರು ಲೆಫ್ಟ್ ಸೈಡ್ ಮಲ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ, ಒಬ್ಬೊಬ್ಬರು ರೈಟ್ ಸೈಡ್ ಮಲ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಸ್ಟ್ರೈಟಾಗಿ ಮಲ್ಕೊಳ್ಳೋದಕ್ಕೆ, ಮತ್ತು ಇನ್ನು ಕೆಲವೊಬ್ಬರು ಕಾಲನ್ನ ಮಡ್ಚ್ಕೊಂಡು ಮಲ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಮಲ್ಕೊಂಡ್ರೇ ಅವ್ರಿಗೆ ಆರಾಮದಾಯಕವಾಗಿ ನಿದ್ದೆ ಬರುತ್ತೆ. ಆದರೆ ಇದು ಗರ್ಭಿಣಿ ಆಗೋದಕ್ಕಿಂತ ಮೊದಲೇ ಹೇಗೆ ಮಲ್ಕೊಂಡ್ರೂ ಆಗುತ್ತೆ. ಆದರೆ ಗರ್ಭಾವಸ್ಥೆಯಲ್ಲಿ ಈ ರೀತಿ ಎಲ್ಲ ಮಲ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗಾದರೆ ಗರ್ಭಿಣಿಯರು ಯಾವ ಸೈಡ್ ಮಲಗಿದ್ರೆ ಒಳ್ಳೆಯದು? ಗರ್ಭಿಣಿಯರು ಮೊದಲ ತ್ರೈಮಾಸಿಕದಲ್ಲಿ ಅಂದರೆ 1, 2, 3 ತಿಂಗಳಲ್ಲಿ ಯಾವ ಸೈಡ್ ಮಲ್ಕೊಂಡ್ರೂ ಆರಾಮದಾಯಕವಾಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಸೆಕೆಂಡ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರು ಅಂದರೆ ಸೆಕೆಂಡ್ ಸೆಮಿಸ್ಟರ್ ಅಂತ ಅಂದರೆ 4, 5, 6, ಥರ್ಡ್ ಸೆಮಿಸ್ಟರ್ ಅಂತ ಅಂದರೆ 7, 8, 9 ಈ ತಿಂಗಳಲ್ಲಿ ಬಂದು ನಿದ್ರೆ ಬಗ್ಗೆ ಆಗಲಿ, ನಾವು ಮಲ್ಕೊಳ್ಳೋ ಭಂಗಿಯೆಲ್ಲ ಆಗಲಿ ತುಂಬಾ ಜಾಗರೂಕರಾಗಿ ಇರಬೇಕಾಗುತ್ತೆ. ಯಾಕಂದರೆ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇರಬೇಕಾದ್ರೇ ಅದರ ಆರೈಕೆ ಮಾಡಬೇಕಾಗುತ್ತೆ. ಯಾಕಂದರೆ ಮಗುಗೆ ಫಸ್ಟ್ ಸೆಮಿಸ್ಟರಲ್ಲಿ ತುಂಬಾ ಚೆನ್ನಾಗಿ ಆರಾಮದಾಯಕವಾಗಿ ಜಾಗ ಇರುತ್ತೆ. ಆದರೆ ಸೆಕೆಂಡ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರಲ್ಲಿ ಅದಕ್ಕೆ ಅಷ್ಟೊಂದು ಆರಾಮದಾಯಕವಾಗಿ ಅನಿಸ್ತಾ ಇರೋದಿಲ್ಲ. ಯಾಕಂದರೆ ಮಗುಗೆ ಅಲ್ಲಿ ಒಳಗಡೆ ಬೆಳೆಯೋದಕ್ಕೆ ಜಾಗ ತುಂಬಾ ಚಿಕ್ಕದಾಗ್ತಾ ಬರ್ತಾ ಇರುತ್ತೆ. ಗರ್ಭಕೋಶವು ಕೂಡ ತುಂಬಾ ದೊಡ್ಡದಾಗ್ತಾ ಬರ್ತಾ ಇರುತ್ತೆ. ಆದರೂ ಕೂಡ ಮಗು ವೆಯ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಥರ್ಡ್ ಸೆಮಿಸ್ಟರಲ್ಲಿ ಮಗು ವೆಯ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಆರಾಮದಾಯಕವಾಗಿ ಮಗುಗೆ ಇರೋದಕ್ಕೆ ಆಗೋದಿಲ್ಲ. ಒಳಗಡೆ ತಾಯಿಯಾದವರು ಯಾವ ಸೈಡ್ ಮಲ್ಕೋಬೇಕು ಅಂತ ಅನ್ನೋದನ್ನು ತಿಳ್ಕೊಂಡಿದ್ರೆ ತುಂಬಾ ಒಳ್ಳೆಯದಲ್ವಾ. ಕೆಲವರು ಸೆಕೆಂಡ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರಲ್ಲಿ ಬಂದು ತುಂಬಾ ಸೊಂಟ ನೋವನ್ನ ಅನುಭವಿಸ್ತಾ ಇರ್ತಾರೆ. ಈ ಸೊಂಟ ನೋವು ಬಂದುಬಿಟ್ಟು ಸ್ಟ್ರೈಟಾಗಿ ಮಲ್ಕೋಬೋದಾ ಅಂತ ಏನಾದರೂ ಕೇಳೋದಾದರೆ, ಸ್ಟ್ರೈಟಾಗಿ ಎಲ್ಲೋ ಒಂದು 100%ಗೆ ಒಂದು 10% ಮಲ್ಕೋಬೋದು ಅಷ್ಟೇ. ಯಾಕಂದರೆ ಗರ್ಭಿಣಿ ಸ್ತ್ರೀ ದೇಹದಲ್ಲಿ ತಿಂಗಳಿಂದ ತಿಂಗಳಿಗೆ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಸ್ಟ್ರೈಟಾಗಿ ಮಲ್ಕೊಳ್ಳೋದು ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗುಗೂ ಮತ್ತು ಗರ್ಭಿಣಿ ಸ್ತ್ರೀಗೂ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಿದ್ರೆ ಗರ್ಭಿಣಿಯರು ಯಾವ ಸೈಡ್ ಮಲ್ಕೊಂಡ್ರೆ ಒಳ್ಳೆಯದು? ಗರ್ಭಿಣಿಯರು ಬಂದು ಯಾವಾಗಲೂ ಎಡಗಡೆ ಸೈಡ್ ಮಲ್ಕೊಳ್ಳೋದ್ರಿಂದ ಗರ್ಭಿಣಿ ಸ್ತ್ರೀ ತಿಂದ ಆಹಾರ ಆರಾಮದಾಯಕವಾಗಿ ಜೀರ್ಣ ಆಗುತ್ತೆ ಮತ್ತು ಅದರಲ್ಲಿರುವಂಥ ಪೋಷಕಾಂಶ ಎಲ್ಲ ಮಗುಗೆ ಆರಾಮಾಗಿ ಹೋಗಿ ಸೇರುತ್ತೆ, ಯಾವುದೇ ತೊಂದರೆ ಇಲ್ದಿರ. ಅದಲ್ದಿರ ಗರ್ಭಿಣಿ ಸ್ತ್ರೀಯಲ್ಲಿ ರಕ್ತದೊತ್ತಡ ಕೂಡ ಕಡಿಮೆ ಮಾಡುತ್ತೆ. ಇನ್ನು ಹೇಳಬೇಕು ಅಂತಂದರೆ ಕೆಲವೊಬ್ಬರಿಗೆ 7 ಮಂತ್ಸ್ಗೆಲ್ಲ ಕೈಕಾಲು ಊತ ತುಂಬಾ ಜಾಸ್ತಿ ಇರುತ್ತೆ. ಎಡಗಡೆ ಸೈಡ್ ತಿರುಗಿ ಮಲಗೋದ್ರಿಂದ ಕೈಕಾಲು ಊತ ಕೂಡ ನಿವಾರಣೆ ಮಾಡ್ಕೋಬೋದು. ಅದಲ್ದಿರ ಮಗುಗೆ ಏನೇನು ಸೇರಬೇಕು ಅದೆಲ್ಲ ಪೋಷಕಾಂಶಗಳು ಆರಾಮದಾಯಕವಾಗಿ ರಕ್ತದ ನಾಳದ ಮೂಲಕ ಸೇರಿ ಮಗು ಆರ್ಗನ್ ಡೆವಲಪ್ಮೆಂಟ್ಸು ಮತ್ತು ಬ್ರೈನ್ ಡೆವಲಪ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮಗು ಬುದ್ಧಿವಂತ ಮಗುವಾಗಿ ಜನಿಸೋದಕ್ಕೆ ಕೂಡ ಎಡಗಡೆ ಸೈಡ್ ಮಲ್ಕೊಳ್ಳೋದು ತುಂಬಾ ಒಳ್ಳೇದಂತ ಹೇಳ್ಬೋದು. ಹಾಗಾದರೆ ಬಲಗಡೆ ಸೈಡ್ ತಿರುಗಿ ಮಲ್ಕೋಬಾರ್ದಾ ಅಂತ ಕೇಳೋದಾದರೆ, ಬಲಗಡೆ ಸೈಡ್ ಕೂಡ ತಿರುಗಿ ಮಲ್ಕೋಬೋದು. ಅಂದರೆ 100ಕ್ಕೆ ಒಂದು 30% ಅಷ್ಟೇ. ಯಾಕಂದರೆ ಬಲಗಡೆ ಸೈಡ್ ತಿರುಗಿ ಮಲ್ಕೊಳ್ಳೋದ್ರಿಂದ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಅದರಿಂದನೇ ಕೈಕಾಲು ಊತ ಬರುತ್ತೆ. ಇನ್ನು ಹೇಳಬೇಕು ಅಂತ ಅಂದರೆ ಜೀರ್ಣಕ್ರಿಯೆ ಅಂತ ಅನ್ನೋದು ಬಲಗಡೆ ಸೈಡ್ ತಿರುಗಿ ಮಲ್ಕೊಂಡಾಗ ನಿಧಾನ ಆಗ್ಬೋದು. ಅದಲ್ದಿರ ಮಗುಗೆ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಸೇರಬೇಕೋ ಅದೆಲ್ಲ ಅಷ್ಟೊಂದು ಈಸಿಯಾಗಿ ಸುಲಭವಾಗಿ ಸೇರೋದಿಲ್ಲ. ತುಂಬಾ ಮಲ್ಕೊಂಡಾಗ ಈ ಕಡೆ ಬಲಗಡೆ ಸೈಡ್ ತಿರುಗಿ ಮಲ್ಕೊಂಡಾಗ ತೇಕಾಗಿರ್ಬೋದು, ಒಂಥರ ಆ್ಯಸಿಡಿಟಿ ಪ್ರಾಬ್ಲಮ್ ನಿಮ್ಮನ್ನು ಬಾಧಿಸ್ಬೋದು. ಅದಕ್ಕೋಸ್ಕರ ಎಡಗಡೆ ಸೈಡ್ ತಿರುಗಿ ಮಲ್ಕೊಳ್ಳೋದು ಗರ್ಭಾವಸ್ಥೆಯಲ್ಲಿ ಉತ್ತಮ.
ಹಾಗಂತ ಏನಪ್ಪ ಇದು ಯಾವಾಗಲೂ ಎಡಗಡೆ ಸೈಡೆ ಮಲ್ಕೊಳ್ಳೋದಕ್ಕೆ ಆಗುತ್ತಾ ಅಂತ ನೀವು ಯೋಚಿಸ್ತಾ ಇರ್ಬೋದು. ಅಂದರೆ ಒಂದು 70% ಬಂದು ಎಡಭಾಗಕ್ಕೆ ಮಲ್ಕೊಳ್ಳಿ, ಮತ್ತು ಇನ್ನು 20% ಬಂದು ಬಲಭಾಗಕ್ಕೆ ಮಲ್ಕೊಂಡ್ರೆ ಇನ್ನು 10% ಎಲ್ಲೋ ಒಂದು 10% ಸ್ಟ್ರೈಟಾಗಿ ಮಲ್ಕೋಬೋದು ಅಷ್ಟೇ. ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಅದಲ್ದಿರ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಯಾವುದೇ ಸೆಮಿಸ್ಟರಲ್ಲಾಗಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಗರ್ಭಿಣಿ ಸ್ತ್ರೀಯರು ಹೊಟ್ಟೆಯ ಮೇಲೆ ಭಾರ ಬೀಳೋದಾಗಲಿ, ಹೊಟ್ಟೆನ ಬಾರ್ಲಾಕೊಂಡು ಮಲ್ಕೋತಾರಲ್ಲ ಆ ರೀತಿ ಮಲ್ಕೊಳ್ಳೋದು ಗರ್ಭಾವಸ್ಥೆಯಲ್ಲಿ ಸೇಫ್ ಅಲ್ಲ. ಈ ವಿಷಯ ಮಾತ್ರ ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ಗರ್ಭಿಣಿ ಸ್ತ್ರೀಯರು ನೀರನ್ನು ಹೆಚ್ಚಾಗಿ ಕುಡೀರಿ, ಆದಷ್ಟು ಡ್ರೈ ಫ್ರೂಟ್ಸನ್ನು ಇಟ್ಟಲ್ತೀನಿ, ಮತ್ತು ಇದು ಟೀ ಕಾಫಿಯಿಂದ ದೂರ ಇರಿ ಅಂತ ಹೇಳ್ತೀನಿ. ಫ್ರೂಟ್ಸ್, ವೆಜಿಟೇಬಲ್ಸು ಮತ್ತು ಸೊಪ್ಪು, ಹಣ್ಣು, ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ತಿನ್ನಿ. ಹೆಲ್ತಿ ಪ್ರೆಗ್ನೆನ್ಸಿನ ಲೀಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.